हेलो फ्रेंड्स लेडीज़ क्रेज चैनल के निम्मेಲ್ಲರಿಗೂ स्वागत। ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸ್ಯಾರಿಯಲ್ಲಿ ಹೆವಿ ಲೆಹೆಂಗಾ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಮತ್ತು ಅದರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆರಿ ವರ್ಕ್ ಇರುವಂತಹ ಬ್ಲೌಸ್ ಅಲ್ಲಿ ಯಾವ ರೀತಿ ಬ್ಲೌಸ್ ಅನ್ನು ಕಿಡ್ಸ್ ಗಾಗಿ ಯಾವ ರೀತಿ ಬ್ಲೌಸ್ ಅನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ। ಇದು 7 ರಿಂದ 8 ವರ್ಷದ ಹುಡುಗಿಗೆ ಲೆಹೆಂಗಾ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಆಗಿರ್ತೈತಿ। ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ನ ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡೋಣ। ಮೊದಲಿಗೆ ಸ್ಯಾರಿಯನ್ನು ನೋಡೋಣ। ಅದರಲ್ಲಿರುವಂತಹ ಬ್ಲೌಸ್ ಪೀಸನ್ನು ಮೊದಲು ಕಟ್ ಮಾಡ್ತೀನಿ, ಅದಾದಮೇಲೆ ನೆಕ್ಸ್ಟ್ ಲಂಗಾಕ್ಕೆ ಬೇಕಾಗಿರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ। ನೋಡ್ರಿ ಈ ರೀತಿಯಾದಂತಹ ಸ್ಯಾರಿ ಐತಿ। ಸ್ಯಾರಿ ಕೂಡ ತುಂಬಾ ಹೆವಿ ಆಗೈತಿ ಮತ್ತು ಇದರಲ್ಲಿ ಪೂರ್ತಿ 3.5 ಮೀಟರ್ ಸ್ಯಾರಿಯನ್ನು ಯೂಸ್ ಮಾಡಿಕೊಂಡು ಈ ಲಂಗವನ್ನು ಸ್ಟಿಚ್ ಮಾಡಾಕ್ತೀನಿ। ಬ್ಲೌಸ್ ಪಾರ್ಟನ್ನು ಕಟ್ ಮಾಡ್ಕೋತೀನಿ ನೋಡ್ರಿ। ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಲಂಗಾಕ್ಕೆ ಬೇಕಾಗಿರುವಂತಹ ಟೋಟಲ್ 3.5 ಮೀಟರ್ ಬಟ್ಟೆಯನ್ನು ಸ್ಯಾರಿಯಲ್ಲಿ ಈಗ ಕಟ್ ಮಾಡ್ಕೊಳ್ಳೋಣ। ಕೆಳಗಡೆಗೆ ದೊಡ್ಡ ಬಾರ್ಡರ್ ಐತಿ ಮತ್ತು ಮೇಲ್ಗಡೆಗೆ ಸಣ್ಣ ಬಾರ್ಡರ್ ಐತಿ, ಈ ಕಡೆಗೆ ಸೆರಗು ಐತಿ। ಇದರಲ್ಲಿ ನಾನು ಸೆರಗಿನ ಅಪೋಸಿಟ್ ಸೈಡಿಂದ 3.5 ಮೀಟರ್ಗೆ ಒಂದು ಮಾರ್ಕ್ ಮಾಡ್ಕೊಳಕ್ತೀನಿ। ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿನಿ ಮತ್ತು ನಾವು 3.5 ಮೀಟರ್ ತಗೋಬೇಕು ಅಂತಿಲ್ಲ, ಅದಕ್ಕಿಂತಲೂ ಕಡಿಮೆ ಬಟ್ಟೆಯಲ್ಲಿ ಕೂಡ ನಾವು ಲಂಗವನ್ನು ಸ್ಟಿಚ್ ಮಾಡ್ಬೋದು। ಯಾವ ರೀತಿ ತಗೋಬೇಕು ಅಂತಂದ್ರೆ ಸೊಂಟದ ಅಳತೆ ಎಷ್ಟಿರುತ್ತೋ ಅದಕ್ಕೆ 4 ಪಟ್ಟು ಬಟ್ಟೆಯನ್ನು ನಾವು ತಗೋಬೇಕು, ಅಂದಾಗ ನೀಟಾಗಿ ಬರ್ತೈತಿ। ಅದಕ್ಕಿಂತಲೂ ಕಡಿಮೆ ತಗೊಂಡ್ವಿ ಅಂದ್ರೆ ಪ್ಲೇಟ್ಸ್ ಅಷ್ಟೊಂದು ಚೆನ್ನಾಗಿ ಕೂಡಂಗಿಲ್ಲ। ಹೆಚ್ಚಿಗೂ ಕೂಡ ತಗೋಬೋದು, ಬಟ್ 4 ಪಟ್ಟು ತಗೋಬೇಕು। ಅಂದ್ರೆ ಸೊಂಟದ ಅಳತೆ ಈಗ ಎಕ್ಸಾಂಪಲ್ ಆಗಿ 30 ಇಂಚ್ ಐತೆ ಅಂತಂದ್ರೆ ಸೊಂಟದ ಅಳತೆ ಅದರ 4 ಪಟ್ಟು ಅಂದ್ರೆ 120 ಇಂಚು, ಅದನ್ನು ನೀವು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡು ತಗೋರಿ। ಸೊಂಟದ ಅಳತೆ ಎಷ್ಟಿರುತ್ತೋ ಅದರ 4 ಪಟ್ಟು ನಾವು ಬಟ್ಟೆಯನ್ನು ತಗೋಬೇಕು ಲೆಹಂಗಾ ಸ್ಟಿಚ್ ಮಾಡೋಕೆ। ಈಗ ನಾನು 3.5 ಮೀಟರ್ ಸ್ಯಾರಿಯನ್ನು ಈ ರೀತಿ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋತೀನಿ, ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಹೇಳಿ। ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ಯಾರಿಯನ್ನು ಪೂರ್ತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ಬಾರ್ಡ್ರ್ ಯಾವ ಕಡೆಗೆ ಐತಿ ಮೊದಲಿಗೆ ಅಂದರೆ ಕೆಳಗಿನ ಸೈಡ್ ಬಾರ್ಡ್ರನ್ನು ನಾವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು। ಹೆಚ್ಚು ಕಡಿಮೆ ಇತ್ತಂದ್ರೆ ಸ್ಟಿಚ್ ಮಾಡಿದಾದ್ಮೇಲೆ ಹೆಚ್ಚು ಕಡಿಮೆ ಕಾಣಿಸ್ತೈತಿ, ಅದಕ್ಕೋಸ್ಕರ ನೋಡ್ರಿ ಕೆಳಗಿನ ಬಾರ್ಡ್ರ್ ಹಿಡಿದೇ ನಾನು ಫೋಲ್ಡ್ ಮಾಡ್ಕೋತೀನಿ ಈಗ ನೀಟಾಗೆ। ಒಂದೊಂದು ಸರ್ತಿ ಹೆಚ್ಚು ಕಡಿಮೆ ಇರ್ತಾವೆ ಸ್ಯಾರಿಗಳು ಕೂಡ ಏರುಪೇರು ಇರ್ತಾವೆ, ಅದಕ್ಕೋಸ್ಕರ ಮ್ಯಾಲಿಂದ ಮಡ್ಚ್ಕೊಳ್ಳೋಕ್ಕಿಂತಲೂ ಈ ರೀತಿ ಕೆಳಗಿನ ಬಾರ್ಡ್ರಿಂದ ನೀಟಾಗಿ ಮಡ್ಚ್ಕೊರಿ। ಮಡ್ಚ್ಕೊಂಡು ನಾನು 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ। ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಈಗ ಮಾರ್ಕಿಂಗ್ ಮಾಡ್ಕೊಳ್ಳೋಣ। ಈಗ ಈ ಲಂಗಾದ ಉದ್ದ ನಾವು ರೆಡಿ ಮಾಡಬೇಕಾಗಿರೋದು 30 ಇಂಚು ಮತ್ತು ಸೊಂಟದ ಅಳತೆ 24 ಇಂಚ್ ಐತಿ। ಮೊದಲಿಗೆ ನಾವು ಲೆಂಗ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ। 30 ಇಂಚಲ್ಲಿ 2 ಇಂಚ್ ಮೈನಸ್ ಮಾಡ್ಕೋಬೇಕು ಮೇಲ್ಗಡೆ ಬೆಲ್ಟ್ಗಾಗಿ, 28 ಇಂಚ್ ಉಳಿತು ಸ್ಕರ್ಟ್ ಪಾರ್ಟ್ಗಾಗಿ, 28 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ, ಟೋಟಲಿ 29 ಇಂಚ್ಗೆ ನಾನು ಈ ರೀತಿಯಾಗಿ ಬಾರ್ಡರ್ ಕಡೆಯಿಂದ 29 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಎಕ್ಸ್ಟ್ರಾ 1 ಇಂಚ್ ತಗೊಂಡಿನಿ ನೋಡ್ರಿ। 28 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿನಿ। ಇದನ್ನೀಗ ಕಟ್ ಮಾಡ್ಕೊಳ್ಳೋಣ। ಮೇಲ್ಗಡೆ ಸಣ್ಣ ಬಾರ್ಡರ್ ಐತಿ, ಕೆಳಗಡೆಗೆ ದೊಡ್ಡ ಬಾರ್ಡರ್ ಐತಿ। ದೊಡ್ಡ ಬಾರ್ಡರ್ನಲ್ಲಿ ನಾವು ಈಗ ಲಂಗವನ್ನು ಸ್ಟಿಚ್ ಮಾಡಾಕ್ತೀವಿ। ಕೆಳಗಿಂದನೇ ನೀವು 29 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು। ಈಗ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಳ್ಳೋಣ। ಈ ಲಂಗಕ್ಕೋಸ್ಕರ ನಾನು 2 ಮೀಟರ್ ಲೈನಿಂಗ್ ಬಟ್ಟೆಯನ್ನು ತಗೊಂಡಿನಿ। ಇದನ್ನು 4 ಲೇಯರ್ಸ್ ಅಥವಾ 8 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೋರಿ। ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇನ್ ಫ್ಯಾಬ್ರಿಕ್ಕಿಂತಲೂ 1-2 ರಿಂದ 3 ಇಂಚು ಕಡಿಮೆ ತಗೋಬಹುದು ನೀವು ಲೈನಿಂಗ್ ಬಟ್ಟೆಯನ್ನು। ಈಗ ಮೇನ್ ಫ್ಯಾಬ್ರಿಕ್ ಮೇಲೇ ಇಟ್ಟನೆ ಕಟ್ ಮಾಡ್ಕೋತೀನಿ ನೋಡ್ರಿ, ಇದು ಮೇನ್ ಫ್ಯಾಬ್ರಿಕ್, ಇದ್ರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಲೆಂಗ್ತ್ ಇನ್ನೂ ಜಾಸ್ತಿನೇ ಇದೆ ಮೇನ್ ಫ್ಯಾಬ್ರಿಕ್ಕಿಂತಲೂ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು। ನಾನು ಬಾರ್ಡರ್ ಕಡೆಗೆ ನೋಡಿ ಮೇಲೆ ಏರ್ಸ್ಕೊಂಡಿನಿ, 1-2 ರಿಂದ 3 ಇಂಚ್ ಮೇಲೆ ಏರ್ಸ್ಕೊಂಡಿನಿ ಮತ್ತು ಇಲ್ಲಿ ಮೇಲ್ಗಡೆ ಎಷ್ಟು ಐತೋ ಅಷ್ಟನ್ನು ನಾನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳಕ್ತೀನಿ। ಈ ರೀತಿ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯ ಮೇಲೆ ಲಂಗಕ್ಕೋಸ್ಕರ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು। ಈಗ ಬೆಲ್ಟ್ಗಾಗಿ ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳೋಣ। ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬಟ್ಟೆ ಉಳಿದೈತಿ ನೋಡೋಣ, ಚೆಕ್ ಮಾಡ್ತೀನಿ ಸರಿ ಹೋಗ್ತೈತೆ ಇಲ್ಲ, ಉದ್ದ ನೋಡ್ಕೋಬೇಕು।
ಅಗಲ ಇರ್ತೈತಿ ಬಟ್ ಉದ್ದ ಸಾಲಂಗಿಲ್ಲ, 4.5 ಇಂಚ್ ಐತಿ. ಇದನ್ನು ಸೈಡಿಗೆ ಇಟ್ಬಿಡೋಣ, ಈ ಸದ್ಯಕ್ಕೆ ನಮ್ಗೆ ಯೂಸ್ ಇಲ್ಲ ಇದು. ಈಗ ನಾನು ಮತ್ತು ಬೇರೆ ಬಟ್ಟೆ ತಗೊಂಡಿನಿ. ಬೇರೆ ಬಟ್ಟೆಯಲ್ಲಿ ಈಗ 6 ಇಂಚು ಉದ್ದದ ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. ಮೊದಲು ವಿಡ್ತ್ ಚೆಕ್ ಮಾಡ್ಕೊರಿ. ಅದಾದಮೇಲೆ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ. ವಿಡ್ತ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡಿಕೊಂಡು 6 ಇಂಚು ಪಟ್ಟಿಯನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ ವಿಡ್ತ್ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ 24 ಇಂಚ್ ಐತಿ. 24ರಲ್ಲಿ 2.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೋತೀನಿ. ಕರೆಕ್ಟಾಗಿ ಹೊಲಿಬೇಕಾಗೈತಿ, ಮಾರ್ಜಿನ್ ಬೇಡ ಅಂಥೇಳಿ ನಾನು ಕರೆಕ್ಟಾಗಿ 2.5 ಇಂಚು ಎಕ್ಸ್ಟ್ರಾ ಅಷ್ಟೇ ತಗೊಂಡಿನಿ. ಈ ರೀತಿ ಟೋಟಲಿ 26.5 ಇಂಚ್ ಆಯಿತು. 13.25ಗೆ ನಾನು ಈ ರೀತಿ ಬಟ್ಟೆಯನ್ನು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನನ್ನು ಇಟ್ಕೋಬೋದು. ಅಟ್ಲೀಸ್ಟ್ 2 ಇಂಚ್ ಆದರೂ ನಾವು ಇಟ್ಕೊಳ್ಳೇಬೇಕು ಮಾರ್ಜಿನ್. ಹೆಚ್ಚು ಅಂತಂದ್ರೆ 5 ಇಂಚು ಇಟ್ಕೋಬೋದು. ಲೂಸ್ ಹೆಚ್ಚಬೇಕು ಅಂತಂದ್ರೆ 5 ಇಂಚ್ ಇಟ್ಕೋಬೋದು. ಅಟ್ಲೀಸ್ಟ್ 2 ಇಂಚ್ ಆದರೂ ನಾವು ಮಾರ್ಜಿನನ್ನು ತಗೋಬೇಕು ಸೊಂಟದ ಅಳತೆಯಲ್ಲಿ. ಈಗ ಸೊಂಟದ ಅಳತೆ 24 ಇಂಚು, ಅದರಲ್ಲಿ 2 ಇಂಚು ಅಥವಾ 5 ಇಂಚು ಸೇರಿಸ್ಕೊಂಡು ನೀವು ಬೆಲ್ಟನ್ನ ಅಗಲವನ್ನು ಕಟ್ ಮಾಡ್ಕೊರಿ. ನೆಕ್ಸ್ಟ್ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳಾಕ್ತೀನಿ. ಬಾರ್ಡ್ರ್ ಯೂಸ್ ಮಾಡಿಕೊಂಡು ಪಟ್ಟಿಯನ್ನು ರೆಡಿ ಮಾಡ್ತೀನಿ ನಾನು. ಬೇಕಿದ್ರೆ ನೀವು ಸ್ಯಾರಿ ಫ್ಯಾಬ್ರಿಕಲ್ಲೂ ಕೂಡ ಬೆಲ್ಟನ್ನು ರೆಡಿ ಮಾಡ್ಬೋದು. ಬೆಲ್ಟ್ ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರನ್ನ ಯೂಸ್ ಮಾಡ್ಕೊಳಾಕ್ತೀನಿ. ಈ ರೀತಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಲಂಗಾಕ್ ಬೇಕಾಗಿರುವಂತಹ ಬಟ್ಟೆಯನ್ನು ಕಟ್ ಮಾಡ್ಕೊಂಡಾಯಿತು. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಹೇಳಿರುವಂಗೆ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ತೀನಿ. ಮೊದಲಿಗೆ ಬೆಲ್ಟನ್ನು ರೆಡಿ ಮಾಡ್ಕೋಬೇಕು. ಬೆಲ್ಟ್ನ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ತೊಗೊಂಡಿನಿ. ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಇಟ್ಕೋರಿ. ಲೈನಿಂಗ್ ಬಟ್ಟೆಯನ್ನು ಅದ್ರ ಮೇಲೆ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆಗೂ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ದೂರ ಹೊಲಿಗೆ ಕೂಡ ಹಾಕೋಬಹುದು. ಜಸ್ಟ್ ಎರಡೂ ಅಳಗಾಡದೇ ಇರಲಿ ಅಂಥೇಳಿ, ಆ ಕಡೆ ಈ ಕಡೆ ಅಳಗಾಡದೇ ಇರಲಿ 2 ಲೇಯರ್ಸ್ಗಳಂಥೇಳಿ ಈ ರೀತಿ ಸ್ಟಿಚ್ ಹಾಕ್ಕೊತೀವಿ. ಈ ರೀತಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಕಡೆಗೂ ಕೂಡ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಈಗ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಐತೆ ನೋಡಿರಿ, ಸ್ವಲ್ಪ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಬೆಲ್ಟ್ನ 2 ಸೈಡ್ಸ್ಗಳಲ್ಲಿ ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ನೋಡ್ರಿ, ಈಗ 2 ಸೈಡಲ್ಲೂ ಕೂಡ ಅರ್ಧ ಇಂಚ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಈಗ ನಮ್ಮದು ಬೆಲ್ಟ್ ಪೂರ್ತಿಯಾಗಿ ರೆಡಿ ಆಗೈತಿ. ಇದ್ರ ಕೆಳಗಡೆಗೆ ನಾವು ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಸ್ಕರ್ಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಮೊದಲಿಗೆ ಮೇನ್ ಫ್ಯಾಬ್ರಿಕ್ ತಗೊಂಡಿನಿ. ಮೇನ್ ಫ್ಯಾಬ್ರಿಕ್ನ ಮೇಲಿನ ಭಾಗವನ್ನು ನಾವು ಪಟ್ಟಿಯ ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕು. ಅರ್ಧ ಇಂಚ್ ಮೊದಲಿಗೆ ಫೋಲ್ಡಿಂಗೋಸ್ಕರ ಬಿಡ್ರಿ. ಅದಾದಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗಬೇಕು. ಅರ್ಧದಿಂದ 1 ಇಂಚು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡು ಆಮೇಲೆ ಪ್ಲೇಟ್ಸ್ ಮಾಡ್ಕೋತಾ ಹೋಗ್ರಿ. ಬೆಲ್ಟನ್ನು ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೋಬೇಕು. ಉಲ್ಟಾ ಇಟ್ಕೊಂಡು ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ಕೋತಾ ಹೋಗಬೇಕು. ನೋಡಿರಿ, ಈ ರೀತಿಯಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಗಲದ ಪ್ಲೇಟ್ಸ್ಗಳನ್ನು ಮಾಡ್ಕೋಬಹುದು. ಡಿಪೆಂಡ್ಸ್ ಅಪಾನ್ ನೀವು ಎಷ್ಟು ಮೇನ್ ಫ್ಯಾಬ್ರಿಕ್ ತೊಗೊಂಡಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಜಾಸ್ತಿ ತೊಗೊಂಡಿದ್ರಿ ಅಂದ್ರೆ ಜಾಸ್ತಿ ಅಗಲ ತೊಗೋಬೋದು ಮತ್ತು ಒಂದ್ರ ಮೇಲೊಂದು ನೀಟಾಗಿ ಮಾಡ್ಕೋಬೋದು. ಸ್ವಲ್ಪ ಕಡಿಮೆ ಇತ್ತಂದ್ರೆ ಪ್ಲೇಟ್ಸ್ಗಳು ದೂರ ಬರ್ತಾವೆ. ಅಟ್ಲೀಸ್ಟ್ ನಾವು ಸೊಂಟದ ಅಳತೆಗೆ 4 ಪಟ್ಟು ಬಟ್ಟೆಯನ್ನು ತೊಗೊಳ್ಳೇಬೇಕು. ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಲಂಗ ರೆಡಿ ಆಗಂಗಿಲ್ಲ. ನೋಡಿರಿ, ಈ ರೀತಿಯಾಗಿ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. ನಾನು 2 ಇಂಚು ಅಗಲ ಇರುವಂತಹ ಪ್ಲೇಟ್ಸ್ಗಳನ್ನು ಮಾಡ್ಕೊಳಾಕ್ತೀನಿ. ನೀವು ಬೇಕಿದ್ರೆ 1-1.5 ಇಂಚು ಅಗಲದ ಪ್ಲೇಟ್ಸ್ಗಳನ್ನು ಕೂಡ ಮಾಡ್ಕೋಬೋದು. ಅಗಲ ಅನ್ನಿಸ್ತು ಅಂತಂದ್ರೆ ಸ್ವಲ್ಪ ಸಣ್ಣ ಪ್ಲೇಟ್ಸ್ಗಳನ್ನು ಕೂಡ ಮಾಡ್ಕೋಬೋದು. ಆಲ್ರೆಡಿ ನನ್ನ ಚಾನಲಲ್ಲಿ ನೀವು ವಿತೌಟ್ ಲೈನಿಂಗ್ ಲೆಹೆಂಗಾ ಕಟಿಂಗ್ ಮತ್ತು ಸ್ಟಿಚಿಂಗ್ ಮತ್ತು ಕಿಡ್ಸ್ಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ನೋಡಿರ್ತೀರಿ. ಮತ್ತು ಅದೇ ರೀತಿಯಾಗಿ ಲೆಹಂಗಾದ ಮೇಲಂತೂ ಭಾಳಷ್ಟು ವಿಡಿಯೋಸ್ಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡೀನಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಮತ್ತು ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ.
ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ರೀತಿಯಾಗಿ ಪ್ಲೇಟ್ಸ್ಗಳನ್ನು ನಾವು ರೆಡಿ ಮಾಡ್ಕೋಬೇಕು. ಲಾಸ್ಟ್ ಉಳಿಯುವಂತಹ ಬಟ್ಟೆಯಲ್ಲಿ ಪ್ಲೇಟನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಬೆಲ್ಟ್ಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಫಿನಿಶಿಂಗ್ ಮಾಡ್ಕೋಬೇಕಲ್ಲ, ಅಲ್ಲಿ ಬಟ್ಟೆ ಉಳಿಬಾರ್ದಲ್ಲ, ಅದಕ್ಕೋಸ್ಕರ ಲಾಸ್ಟ್ ಪ್ಲೇಟ್ ಒಂದು ಸ್ವಲ್ಪ ದೊಡ್ಡದಾದ್ರೂ ಆಗಿರ್ಬೋದು, ಸ್ವಲ್ಪ ಇಲ್ಲಾಂದ್ರೆ ಸಣ್ಣದಾದ್ರೂ ಕೂಡ ಆಗ್ಬೋದು. ಲಾಸ್ಟ್ ಪ್ಲೇಟ್ ಮಾತ್ರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದು ಎರಡು ಸೈಡ್ಸ್ಗಳನ್ನ ಸೇರಿಸ್ತೀವಲ್ಲ ಅಲ್ಲಿಗೆ ಮುಚ್ಚಿ ಹೋಗ್ಬಿಡ್ತೈತಿ, ಅಷ್ಟೊಂದು ಏನು ಕಾಣೋದಿಲ್ಲ. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. ಅರ್ಧ ಇಂಚ್ ಮಾತ್ರ ಎರಡೂ ಕಡೆಗೂ ಕೂಡ ಬೆಲ್ಟ್ ಬಿಟ್ಟು ಎಕ್ಸ್ಟ್ರಾ ಬಿಡಬೇಕು ನಾವು ಫೋಲ್ಡಿಂಗ್ ಸಲುವಾಗಿ. ಈಗ ಅದ್ರ ಮೇಲೇ ನಾನು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿರುವಂತಹ 2 ಮೀಟ್ರ್ ಬಟ್ಟೆಯನ್ನು ಈ ರೀತಿ ಮೊದಲಿಗೆ ಮೇನ್ ಫ್ಯಾಬ್ರಿಕ್ ಏನು ಸ್ಟಿಚ್ ಮಾಡ್ಕೊಂಡಿವಲ್ಲ ಅದು ಹಾಗೆ ಇಟ್ಟು ಅದ್ರ ಮೇಲೇ ಲೈನಿಂಗ್ ಬಟ್ಟೆ ಇಟ್ಟು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಯಾವಾಗಲೂ ನೀವು ಈ ರೀತಿಯಾಗಿ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಬೇರೆ ಬೇರೆ ಅಳತೆಯಲ್ಲಿ ತೊಗೊಂಡಿದ್ರಿ ಅಂತಂದ್ರೆ, ಯಾಕಂದ್ರೆ ನಾನಿಲ್ಲಿ 3.5 ಮೀಟ್ರ್ ಮೇನ್ ಫ್ಯಾಬ್ರಿಕ್ ತೊಗೊಂಡಿನಿ, 2 ಮೀಟ್ರ್ ಮಾತ್ರ ಲೈನಿಂಗ್ ಬಟ್ಟೆ ತೊಗೊಂಡಿನಿ. ಆವಾಗ ಮೊದಲಿಗೆ ಬೆಲ್ಟ್ನ ಮೇಲೆ ನೀವು ಕರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ನ ಇಟ್ಟು ಪ್ಲೇಟ್ಸ್ಗಳನ್ನು ಮಾಡ್ಕೊರಿ. ಅದಾದಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಟು ಪ್ಲೇಟ್ಸ್ಗಳನ್ನು ದೂರವಾಗಿ ಮಾಡ್ಕೋಬೇಕು. ಯಾಕಂದ್ರೆ ಕಡಿಮೆ ಬಟ್ಟೆ ತೊಗೊಂಡಿರ್ತೀವಲ್ಲ ಅಷ್ಟರಲ್ಲೇ ನಾವು ಕವರ್ ಮಾಡ್ಕೋಬೇಕು, ದೂರ ಪ್ಲೇಟ್ಸ್ಗಳನ್ನು ಮಾಡ್ಕೋಬೇಕು. 2 ಈಕ್ವಲ್ ತೊಗೊಂಡಿದ್ರಿ ಅಂದ್ರೆ ಒಟ್ಟಿಗೆ ಪ್ಲೇಟ್ಸ್ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೊರಿ. ಬಹಳಷ್ಟು ವಿಡಿಯೋಸ್ಗಳಲ್ಲಿ ನನ್ನ ಚಾನಲಲ್ಲಿ ನೋಡ್ಬೋದು ನೀವು. ನಾನು 2 ಸೇಮ್ ಬಟ್ಟೆಯನ್ನು ಅಳತೆಯಲ್ಲಿ ತೊಗೊಂಡಿರ್ತೀನಿ, ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಕೂಡ ಸೇಮ್ ಅಳತೆಯಲ್ಲಿ ತೊಗೊಂಡು ಸ್ಟಿಚ್ ಮಾಡೀನಿ. ಅದು ತುಂಬಾ ಈಸಿ ಮೆಥಡ್. ಇದನ್ನು ನಾವು ಸಪ್ರೇಟಾಗಿ ಅಟ್ಯಾಚ್ ಮಾಡ್ಕೋತೀವಿ, ಅಲ್ಲಿ ಮಾತ್ರ ಒಟ್ಟಿಗೆ ಸೇರಿಸಿ ಅಟ್ಯಾಚ್ ಮಾಡ್ಕೋತೀವಿ. ನೋಡಿರಿ ಈ ರೀತಿಯಾಗಿ ಬೆಲ್ಟ್ಗೆ ತಕ್ಕಂಗೆ, ಬೆಲ್ಟ್ನ ಅಗಲಕ್ಕೆ ತಕ್ಕಂತೆ ನಾವು ಲೈನಿಂಗ್ ಬಟ್ಟೆನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನಾನು ಹೇಳಿರುವಂಗೆ ಲೈನಿಂಗ್ ಬಟ್ಟೆ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಅರ್ಧ ಇಂಚು ಬಿಡಬೇಕು ಫೋಲ್ಡಿಂಗೋಸ್ಕರ. ಬೆಲ್ಟ್ ಬಿಟ್ಟು ಈ ಕಡೆಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರಬೇಕು. ನೋಡಿರಿ ಈ ರೀತಿಯಾಗಿ ಪ್ಲೇಟ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಇದನ್ನು ಐರನ್ ಕೂಡ ಮಾಡ್ಕೋಬೇಕು. ನಾವೀಗ ಐರನ್ ಮಾಡ್ಕೊಳ್ಳಿಲ್ಲ ಅಂದರೆ ಅಷ್ಟೊಂದು ನೀಟಾಗಿ ಕಾಣಂಗಿಲ್ಲ. ಐರನ್ ಮಾಡೋದಕ್ಕಿಂತ ಮುಂಚೆ 2 ಸೈಡ್ಸ್ಗಳಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ 2 ಸೈಡ್ಸ್ಗಳನ್ನು ತಗೋರಿ, ಮೇನ್ ಫ್ಯಾಬ್ರಿಕ ಮತ್ತು ಲೈನಿಂಗ್ ಬಟ್ಟೆ ಎರಡನ್ನೂ ಕೂಡ ತಗೊಂಡು ಈ ರೀತಿಯಾಗಿ ನೀಟಾಗಿ ಒಂದು ಅರ್ಧ ಇಂಚ್ನಷ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದರಿಂದ ನಾವು ಓವರ್ಲಾಕ್ ಹಾಕ್ಸೋ ಅವಶ್ಯಕತೆ ಬರೋದಿಲ್ಲ. ನೀಟಾಗಿ ಫಿನಿಶಿಂಗ್ ಆಗಿ ನಮ್ಮ ಲೆಹಂಗಾ ಪೂರ್ತಿಯಾಗಿ ರೆಡಿ ಆಗ್ತೈತಿ. ನೋಡಿರಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊರಿ. 2 ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತು ನನ್ನ ಚಾನಲಲ್ಲಿ ರೀಸೆಂಟಾಗಿ ವ್ಲಾಗ್ಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡೀನಿ, ಟೇಲರಿಂಗ್ ಸಂಬಂಧಪಟ್ಟಂತಹ ವ್ಲಾಗ್ಸ್ಗಳನ್ನು. ಅಂದರೆ ನನ್ನ ಮನೆ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾನು ಹೊಲಿಗೆ ಕೆಲಸವನ್ನು ಕೂಡ ನಿಭಾಯಿಸ್ತೀನಿ ಅನ್ನೋ ವಿಡಿಯೋಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈ ರೀತಿಯಾಗಿ 2 ಸೈಡಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಸ್ಟೆಪ್ ನಂದು ಐರನ್ ಮಾಡ್ಕೋಬೇಕು. ಯಾಕಂದರೆ ಪ್ಲೇಟ್ಸ್ ಅಷ್ಟೊಂದು ನೀಟಾಗಿ ಕಾಣಲ್ಲ, ಅದಕ್ಕೋಸ್ಕರ ಇನ್ನೊಂದು ಸೈಡಲ್ಲೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡ್ಕೋತೀನಿ. ನೋಡಿರಿ ಈ ರೀತಿಯಾಗಿ ಲಂಗ ರೆಡಿಯಾಗೈತಿ. ಬೆಲ್ಟ್ ಕೂಡ ಇನ್ನೂ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಐರನ್ ಮಾಡೋದಕ್ಕಿಂತ ಮುಂಚೆ ಮತ್ತು ಐರನ್ ಮಾಡೋದಾದಮೇಲೆ ಯಾವ ರೀತಿ ಡಿಫ್ರೆನ್ಸ್ ಐತಿ ಅನ್ನೋದನ್ನು ನೀವು ಚೆಕ್ ಮಾಡ್ಕೊರಿ. ನೋಡಿರಿ ಈ ರೀತಿಯಾಗಿ ಒಂದೊಂದೇ ಪ್ಲೇಟನ್ನು ತಗೊಂಡು ಐರನ್ ಮಾಡ್ಕೊರಿ. ಮತ್ತು ಐರನ್ ಬಾಕ್ಸ್ನ ಸೆಟ್ಟಿಂಗಲ್ಲಿ ನೀವು ಸಿಲ್ಕ್ ಆಪ್ಷನನ್ನು ತಗೊಳ್ರಿ. ಕಾಟನ್ ಮತ್ತು ಲೆನಿನ್ ತೊಗೊಂಡ್ವಿ ಅಂತಂದ್ರೆ ನಮ್ಮ ಬಟ್ಟೆ ಸುಟ್ಟು ಹೋಗ್ಬಿಡ್ತಾವು. ಸ್ವಲ್ಪ ಐರನ್ ಮಾಡೋಕ್ಕಿಂತಲೇ ಮುಂಚೆ ಈ ರೀತಿಯಾಗಿ ಎಚ್ಚರಿಕೆ ವಹಿಸಿ, ಯಾಕಂದ್ರೆ ಕಸ್ಟಮರ್ದಿತ್ತಂದ್ರೆ ಪ್ರಾಬ್ಲಮ್ ಆಗಬಾರ್ದು. ಮೊದಲಿಗೆ ಸಿಲ್ಕ್ ಆಪ್ಷನನ್ನು ಇಟ್ಟು ನೀವು ಐರನ್ ಮಾಡ್ಕೊರಿ, ಯಾವುದೇ ಕಾರಣಕ್ಕೂ ಬಟ್ಟೆ ಸುಡೋದಿಲ್ಲ. ನೋಡಿರಿ ಎಷ್ಟು ಡಿಫ್ರೆನ್ಸ್ ಐತಿ ಐರನ್ ಮಾಡೋದಕ್ಕಿಂತ ಮುಂಚೆ, ಐರನ್ ಮಾಡಿದಾದಮೇಲೆ. ಈ ರೀತಿಯಾಗಿ ಲಂಗ ರೆಡಿಯಾಗೈತಿ. ಹೆವಿ ಪ್ಲೇಟೆಡ್ ಲೆಹೆಂಗಾ ಇದು. ಮತ್ತು ಈಗ ನಾವು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಬೆಲ್ಟ್ ಫೋಲ್ಡ್ ಮಾಡ್ಕೋಬೇಕು. ಅದಕ್ಕಿಂತಲೂ ಮುಂಚೆ ಮೇಲ್ಗಡೆಗೆ ಅರ್ಧ ಇಂಚ್ನಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿಯಾಗಿ ನಾನು ಫೋಲ್ಡ್ ಮಾಡ್ಕೊಳಾಕ್ತೀನಿ.
ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೂರ್ತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಬೆಲ್ಟ್ ಏನು ಸ್ಟಿಚ್ ಮಾಡ್ಕೋತೀವಲ್ಲ ಅವಾಗ ನಿಮಗೆ ಸ್ವಲ್ಪ ಈಸಿ ಅನ್ನಿಸ್ತೈತಿ. ಈ ಎಲ್ಲ ಸ್ಟೆಪ್ಸ್ಗಳು ನಾನು ತೋರ್ಸಾಕ್ತಿದ್ದು ಬಿಗಿನರ್ಸ್ಗಳಿಗೆ ಯೂಸ್ ಆಗಲಿ ಅಂಥೇಳಿ. ನಾರ್ಮಲಾಗಿ ಎಲ್ಲ ಟೇಲರ್ಸ್ಗಳು ಅಥವಾ ಯಾರಾದರೂ ಮನೆಯಲ್ಲಿ ಹೊಲಿಯೋರು ನೋಡ್ತಿದ್ರಿ ಅಂತಂದ್ರೆ ಅವರಿಗೆ ಪಟ್ಪಟ್ನೆ ಗೊತ್ತಾಗ್ಬಿಡ್ತೈತಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ. ಬಟ್ ನಿಮಗೆ ಡೀಟೇಲ್ ಆಗಿ ತೋರಿಸ್ಬೇಕು ಅಂತೇಳಿ ಸ್ವಲ್ಪ ಲೆಂಗ್ದಿ ಆದ್ರೂ ಕೂಡ ವಿಡಿಯೋ ಮಾಡೀನಿ. ಮತ್ತು ಈ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕಾದ್ರೆ ಈಗ ನಾವು ಬೆಲ್ಟ ಮತ್ತು ಲಂಗಾದ ಬಟ್ಟೆ ಏನು ಸ್ಟಿಚ್ ಮಾಡ್ಕೊಂಡಿವಲ್ಲ ಅದರ ಎಕ್ಸ್ಟ್ರಾ ಸ್ಟಿಚ್ ಮಾಡಿರುವಂತಹ ಭಾಗ ಏನಿರ್ತಲ್ಲ ಅದು ಒಳಗಡೆ ಹೈಡ್ ಆಗಬೇಕು. ನೋಡ್ರಿ ನಾನು ತೋರಿಸ್ತೀನಿ. ಈಗ ಇದನ್ನು ಒಳಗಡೆಗೆ ಹೈಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಲೆಹಂಗಾ ಪೂರ್ತಿ ಫಿನಿಶಿಂಗ್ ಆಗಿ ರೆಡಿ ಆಗ್ತೈತಿ. ಬೆಲ್ಟ್ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ನಾನು ಲಾಸ್ಟ್ ಸ್ಟೆಪ್ಪ ಸೈಡ್ಸ್ಗಳನ್ನು ಸ್ಟಿಚ್ ಮಾಡ್ಕೊಳಾಕ್ತೀನಿ. ಸೈಡ್ ಸ್ಟಿಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮೇಲ್ಗಡೆಗೆ ನಾವು ಬೆಲ್ಟ್ನ ಕೆಳಗಡೆಗೆ ಒಂದು 2 ಇಂಚ್ನಷ್ಟು ಎಕ್ಸ್ಟ್ರಾ ಬಿಡಬೇಕು. ಅಂದ್ರೆ ವಿಯರ್ ಮಾಡಬೇಕಾದ್ರೆ ಈಸಿ ಆಗಲಿ ಅಂಥೇಳಿ ಒಂದು 2 ಇಂಚ್ನಷ್ಟು ಬಿಟ್ಟು ಹೊಲಿಗೆಯನ್ನು ಸ್ಟಾರ್ಟ್ ಮಾಡಿರಿ. ಈಗ 2 ಸೈಡ್ಸ್ಗಳನ್ನು ಜೋಡಿಸ್ಕೊಳಾಕ್ತೀನಿ. ಲಂಗ ಪೂರ್ತಿಯಾಗಿ ರೆಡಿಯಾಗೈತಿ. 7 ರಿಂದ 8 ವರ್ಷದ ಹುಡುಗಿಗೆ ಲಂಗಾದ ಉದ್ದ 30 ಇಂಚು ಮತ್ತು ಸೊಂಟದ ಅಳತೆ 24 ಇಂಚು. ಈ ಮೆಜರ್ಮೆಂಟ್ನ ಪ್ರಕಾರ ನಮ್ಮ ಲಂಗ ಪೂರ್ತಿಯಾಗಿ ರೆಡಿಯಾಗೈತಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.